ಇದಕ್ಕೆ ಪರಿಣಾಮ ಬಾಂಬ್ ಸ್ಫೋಟ ಆಯಿತು. ಬಾಂಬ್ ಸ್ಫೋಟ ಕೂಡ ನಾನು ಹೇಳೋದು ಪೂರ್ವ ಯೋಜಿತ. ಇದು ಈ ವ್ಯವಸ್ಥಿತವಾಗಿ ಯೋಜಿತ ಇದೆ. ಅದು ಬಾಂಬ್ ತಯಾರು ಮಾಡಿದ್ದನೇ ಕೂಡ ಬಹಳ ಯೋಜನೆ ಮಾಡಿ ತಯಾರು ಮಾಡಿದ್ದಾರೆ. ಒಬ್ಬನ ವ್ಯಕ್ತಿ ಅಲ್ಲ, ಇದರ ಹಿಂದೆ ಒಂದು ಸಂಘಟನೆ ಇದೆ, ಒಂದು ಗುಂಪಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದನ್ನು ಸರ್ಕಾರ ವಿರೋಧ ಪಕ್ಷದವರು ನೀವು ಬಾಯಿ ಮುಚ್ಕೊಂಡಿರ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮುಕ್ತವಾದಂಥ ಅವಕಾಶ ಕೊಡಿ. 24 ಗಂಟೆ ಒಳಗಡೆ ಒಳಗಡೆ ಹಾಕ್ತಾರೆ ಇಬ್ಬರನ್ನು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. FSL ವರದಿ ಸಹ ತಿರುಚೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ನೋಡಿ, FSL ವರದಿ ತಿರ್ಸೋಕ್ಕಾಗೋದಿಲ್ಲ. ಇವರು ತಿರ್ಸ್ಬೋದು. ಇನ್ನು ಅವರು ಅಲ್ಲಿದ್ದಂಥ ಮಾಧ್ಯಮದವರಿಗೆ ಸಿಕ್ಕಂಥ ಇದನ್ನು ಪ್ರೈವೇಟ್ FSL ಇದಕ್ಕೆ ಕೊಟ್ಟರೆ ಏನು ವರದಿ ಹೊರಗೆ ಬರುತ್ತೆ. ಇವರು ಮಾಡಿದಂಥ ಒಂದು ಡೂಪ್ಲಿಕೇಟ್ ವರದಿ ಬಹಿರಂಗ ಆಗುತ್ತೆ. ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಒಬ್ಬರು ಯಾರಾದರೂ ಮಾಡೋದು, ಇಡೀ ಚಾನಲ್ನವ್ರು ಎಲ್ಲರಿಗೂ ಅದು ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೇಳಿದ್ದು ಸತ್ಯ, ಹೇಳಿದವ್ರನ್ನ ಒಳಗಡೆ ಹಾಕಬೇಕು. ಒಳಗಡೆ ಹಾಕೋಕ್ಕಿಂತ ನಾನು ಹೇಳಿದ್ರು ಶೂಟ್ ಆ್ಯಟ್ ಸೈಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದಕ್ಕೆ ಪರಿಣಾಮ ಬಾಂಬ್ ಸ್ಫೋಟ ಆಯಿತು. ಬಾಂಬ್ ಸ್ಫೋಟ ಕೂಡ ನಾನು ಹೇಳೋದು ಪೂರ್ವ ಯೋಜಿತ. ಇದು ಈ ವ್ಯವಸ್ಥಿತವಾಗಿ ಯೋಜಿತ ಇದೆ. ಅದು ಬಾಂಬ್ ತಯಾರು ಮಾಡಿದ್ದನೇ ಕೂಡ ಬಹಳ ಯೋಜನೆ ಮಾಡಿ ತಯಾರು ಮಾಡಿದ್ದಾರೆ. ಒಬ್ಬನ ವ್ಯಕ್ತಿ ಅಲ್ಲ, ಇದರ ಹಿಂದೆ ಒಂದು ಸಂಘಟನೆ ಇದೆ, ಒಂದು ಗುಂಪಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದನ್ನು ಸರ್ಕಾರ ವಿರೋಧ ಪಕ್ಷದವರು ನೀವು ಬಾಯಿ ಮುಚ್ಕೊಂಡಿರ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮುಕ್ತವಾದಂಥ ಅವಕಾಶ ಕೊಡಿ. 24 ಗಂಟೆ ಒಳಗಡೆ ಒಳಗಡೆ ಹಾಕ್ತಾರೆ ಇಬ್ಬರನ್ನು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. FSL ವರದಿ ಸಹ ತಿರುಚೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ನೋಡಿ, FSL ವರದಿ ತಿರ್ಸೋಕ್ಕಾಗೋದಿಲ್ಲ. ಇವರು ತಿರ್ಸ್ಬೋದು. ಇನ್ನು ಅವರು ಅಲ್ಲಿದ್ದಂಥ ಮಾಧ್ಯಮದವರಿಗೆ ಸಿಕ್ಕಂಥ ಇದನ್ನು ಪ್ರೈವೇಟ್ FSL ಇದಕ್ಕೆ ಕೊಟ್ಟರೆ ಏನು ವರದಿ ಹೊರಗೆ ಬರುತ್ತೆ. ಇವರು ಮಾಡಿದಂಥ ಒಂದು ಡೂಪ್ಲಿಕೇಟ್ ವರದಿ ಬಹಿರಂಗ ಆಗುತ್ತೆ. ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಒಬ್ಬರು ಯಾರಾದರೂ ಮಾಡೋದು, ಇಡೀ ಚಾನಲ್ನವ್ರು ಎಲ್ಲರಿಗೂ ಅದು ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೇಳಿದ್ದು ಸತ್ಯ, ಹೇಳಿದವ್ರನ್ನ ಒಳಗಡೆ ಹಾಕಬೇಕು. ಒಳಗಡೆ ಹಾಕೋಕ್ಕಿಂತ ನಾನು ಹೇಳಿದ್ರು ಶೂಟ್ ಆ್ಯಟ್ ಸೈಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.